ಓಕೆ, ಇನ್ನೂ 4 ಮಂತ್ಸ್ ಇದೆ 2026 ಮುಗಿಯೋದಕ್ಕೆ. 8 ಮಂತ್ಸು ಹಿಂಗೆ ಹೋಗ್ಬಿಡ್ತು. ಬಟ್ ನಾವು ಆ ಫಸ್ಟ್ ಮಂತಲ್ಲಿ ಇಟ್ಕೊಂಡಂಥ ಕೆಲವೊಂದು ಗೋಲ್ಸು, ರೆಸೊಲ್ಯೂಷನ್ಸು ಎಲ್ಲ ಕ್ಯಾ ಹೋ ಗಯಾ ಜಿ. ಓಕೆ, ನಿಮ್ಮಲ್ಲಿ ಕೆಲವೊಂದು ಜನ ಆ ಗೋಲ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿಬಿಟ್ಟಿರ್ತೀರ. ಹಾಗೇನಾದರೂ ಮಾಡಿದರೆ ದಿ ಫ್ಯಾಂಟಾಸ್ಟಿಕ್, ಫೇಬ್ಲಸ್, ಮೈಂಡ್ ಬ್ಲೋಯಿಂಗ್, ಐ ಅಪ್ರಿಷಿಯೇಟ್ ಯು. ಇಲ್ಲ, ನಾನು ಹಾಫ್ ಕಂಪ್ಲೀಟ್ ಮಾಡಿದ್ದೀನಿ, ಎಂಡ್ ಆಫ್ ದಿಸ್ ಇಯರು ಅದು ಕಂಪ್ಲೀಟ್ ಆಗಿಬಿಡುತ್ತೆ ಅನ್ನೋ ಆಗಿದ್ರೆ ಯು ಆರ್ ಸೂಪರ್ ಬ್ರೋ. ಇಲ್ಲಾಂದರೆ ಇನ್ನೊಂದು ಕ್ಯಾಟಗರಿ ಆಫ್ ದ ಪೀಪಲ್ ಲೈಕ್ ಬ್ರೋ, ನಾನು ಕನ್ಸಿಸ್ಟೆಂಟ್ ಆಗಿರ್ತಾ ಇಲ್ಲ, ನನಗೆ ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ವರ್ಕ್ ಮಾಡ್ತಾ ಇಲ್ಲ. ಅದರಲ್ಲಿ ಕೆಲವೊಂದು ದಿನ ಮಾಡಿದೆ, ಆಮೇಲೆ ಏನೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲ, ನಾನು ಸ್ಟಾರ್ಟ್ ಮಾಡೋವಾಗೆಲ್ಲ ಏನೋ ಒಂದು ಪ್ರಾಬ್ಲಮ್ ನನಗೆ ಪಕ್ಕಾ ಬರುತ್ತೆ. ಇಲ್ಲಾಂದರೆ ಬೇಡ ಬಿಡಿ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ಕೊಂಡು ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ಸ್ಟಾರ್ಟ್ ಆಗಿಲ್ಲ, ಪ್ರೋಗ್ರೆಸ್ ಆಗಿಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ತಪ್ಪದೆ ವೀಕ್ಷಿಸಿ. ಓಕೆ, ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ದಿ ಬೆಸ್ಟ್ ವೇ ಅಂದರೆ ಕ್ರಿಯೇಟಿಂಗ್ ಸಿಸ್ಟಮ್ಸ್ ಅರೌಂಡ್ ಯುವರ್ ಗೋಲ್ಸ್. ಓಕೆ, ಈ ಸಿಸ್ಟಮ್ಸ್ ಅಂದರೆ ಏನಪ್ಪ ಅಂದರೆ, ನಿಮ್ಮ ಗೋಲ್ ಸೆಟ್ ಮಾಡಿರ್ತೀರ, ಆ ಗೋಲ್ ಎಲ್ಲೋ ಒಂದು ಜಾಗದಲ್ಲಿ ಇರುತ್ತೆ. 1-2 ದಿನದಲ್ಲಿ ಕಂಪ್ಲೀಟ್ ಮಾಡೋದಕ್ಕಾಗಲ್ವಲ್ಲ. ಸೊ ನಿಮ್ಮ ಗೋಲ್ ಅಲ್ಲಿರುತ್ತೆ. ಬಟ್ ಆ ಗೋಲ್ಗೋಸ್ಕರ ನೀವು ಪ್ರತಿದಿನ ಏನು ಇದು ಮಾಡಬೇಕು ಅಂತ ಸೆಟ್ ಮಾಡಿರ್ತೀರಲ್ಲ, ಅದನ್ನೇ ಸಿಸ್ಟಮ್ಸ್ ಅಂತೀವಿ. ನಾನು ಈ ವಿಡಿಯೋಲ್ಲಿ ಒಂದು 4 ಟೈಪ್ಸ್ ಆಫ್ ಸಿಸ್ಟಮ್ಸು ವಿಚ್ ಹೆಲ್ಪ್ಸ್ ಯು ಟು ರೀಚ್ ದಟ್ ಗೋಲ್ ಅನ್ನೋ ಥರ ಒಂದು ಸಿಸ್ಟಮ್ಸ್ನ ನಾನು ಹೇಳ್ತೀನಿ. ಓಕೆ, ಮೊದಲನೇ ಸಿಸ್ಟಮು ರಿಮೈಂಡರ್ ಸಿಸ್ಟಮ್. ರಿಮೈಂಡರ್ ಸಿಸ್ಟಮ್ಸ್ ಮೀನ್ಸ್ ಏನಪ್ಪ ಅಂದರೆ, ನಿಮಗೆ ಪ್ರತಿದಿನ ನಿಮ್ಗೆ ಒಂದು ಗೋಲ್ ಇದೆ, ನೀವು ಅದ್ರಗೋಸ್ಕರ ವರ್ಕ್ ಮಾಡಬೇಕು ಅಂತ ಪ್ರತಿದಿನ ನಿಮಗೆ ರಿಮೈಂಡ್ ಮಾಡಬೇಕು, ನೆನಪಿಸ್ತಾ ಇರಬೇಕು ಅಂಥ ಒಂದು ವಿಷಯನ ನೀವು ಮಾಡಬೇಕು. ರಿಮೈಂಡರ್ ಸಿಸ್ಟಮ್ ಇದು. ಸಿಂಪಲ್ಲಾಗಿ ನೀವು ಗೋಲ್ಗೆ ರಿಲೇಟಿವ್ ಆಗಿ ಕೆಲವೊಂದು ವಿಷಯಗಳನ್ನ ವಾಲ್ಪೇಪರ್ ಆಗಿ ಇಟ್ಕೊಳ್ಳೋದು, ಇಲ್ಲಾಂದರೆ ನಿಮ್ಮ ರೂಮಲ್ಲಿ ಒಂದು ಪೋಸ್ಟರ್ ಹಾಕ್ಕೊಳ್ಳೋದು, ಇಲ್ಲಾಂದರೆ ನಿಮ್ಮ ಬುಕ್ಕಲ್ಲಿ ಬರೆದ್ಬಿಟ್ಟು ಡೈಲಿ ಅದನ್ನು ನೋಡೋದು. ಇದು ಸ್ವಲ್ಪ ರಿಸ್ಕು. ಬಟ್ ವಾಟ್ ಎವರ್, ನಿಮಗೆ ನೀವು ಒಂದು ವಿಷಯನ ಡೈಲಿ ನೋಡುವ ಹಾಗಿರಬೇಕು. ಅದನ್ನು ಪ್ರತಿದಿನ ನೀವು ನೋಡ್ತಾ ನಿಮಗೆ ರಿಮೈಂಡ್ ಮಾಡಬೇಕು, ನಿಮ್ಮ ಗೋಲ್ ಅಂತ ಒಂದಿದೆ, ಅದಕ್ಕೋಸ್ಕರ ನೀವು ಏನೋ ಒಂದು ಸ್ವಲ್ಪ ವರ್ಕ್ ಮಾಡಬೇಕು ಅವತ್ತು ಅಂತ. ಫಾರ್ ಎಕ್ಸಾಂಪಲ್, ಈ ಎಂಡ್ ಆಫ್ ದ ಇಯರ್ ನಿಮ್ಗೆ 6 ಪ್ಯಾಕ್ ಬೇಕಂದರೆ ನಿಮ್ಮ ಫೋಟೋನ ಒಂದು ಎತ್ಕೊಂಡು ChatGPT ಹಾಕ್ಬಿಟ್ಟು, ನನಗೆ ಇಷ್ಟೊಂದು ಮಸಲ್ ಮಾಸ್ ಬೇಕು, 6 ಪ್ಯಾಕ್ ಇರಬೇಕು, ಅದು 6 ಮಂತ್ಸಲ್ಲಿ ನಾನು ಈ ಥರ ಮಾಡ್ತೀನಿ, ಸೊ ಆ ಫೋಟೋನ ಜನ್ರೇಟ್ ಮಾಡೋ ಅಂದರೆ ಅದೊಂದು ಫೋಟೋ ಕೊಡುತ್ತೆ. ಆ ಫೋಟೋನ ವಾಲ್ಪೇಪರಾಗಿ ಇಟ್ಕೊ. 6 ಪ್ಯಾಕ್ ಅದು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ, ನಿಮಗೆ ರಿಮೈಂಡ್ ಮಾಡ್ತಾ ಇರುತ್ತೆ, ನೀನು ಇದಕ್ಕೆ ಈ ಥರ ಆಗಬೇಕು, ಗೋ ವರ್ಕ್ ಯು ಶಿಟ್ ಅಂತ ಹೇಳ್ತಾ ಇರುತ್ತಲ್ಲ. ಆ ಥರ ರಿಮೈಂಡರ್ ಸಿಸ್ಟಮ್ ಒಂದು ಸೆಟ್ ಮಾಡ್ಕೋಬೇಕು. ನೀವು ಎಲ್ಲೋ ಒಂದು ಜಾಗದಲ್ಲಿ ನಿಮಗೆ ರಿಮೈಂಡ್ ಮಾಡ್ತಾ ಇರಬೇಕು. ನಂಬರ್ 1 ರಿಮೈಂಡರ್ ಸಿಸ್ಟಮ್ಸ್. ಓಕೆ, ನಾನು ಹೇಳ್ತಾ ಅದನ್ನು ಒಂದು ಪೇಪರ್ ಬುಕ್ಕಲ್ಲೋ ಲಿಸ್ಟ್ ಮಾಡ್ಕೊಳ್ಳಿ. ಸಾರಿ, ನಿಮ್ಗೆ ಯಾಕ್ರೆ ಅಷ್ಟೊಂದು ರಿಸ್ಕು? ಇಲ್ಲ ನಾನು ಲಿಸ್ಟ್ ಮಾಡ್ತೀನಿ, ಲಾಸ್ಟಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸಿಂಪಲ್ ಆಸ್ ದಟ್. ಓಕೆ, ನಂಬರ್ 2 ಅಕೌಂಟಬಿಲಿಟಿ ಸಿಸ್ಟಮ್. ಇದೊಂದು ಸ್ವಲ್ಪ ಕಷ್ಟನೇ, ಬಟ್ ಮಾಡಿದ್ದೀರಾ ಹೀರೋ ಆಗ್ತೀರಾ, ಮಾಡಿಲ್ಲ ಅಂದರೆ ಜೋಕರ್ ಆಗೋದು ಕನ್ಫರ್ಮ್. ಲೈಕ್ ಅಕೌಂಟಬಿಲಿಟಿ ಸಿಸ್ಟಮ್ ಅಂದರೆ ಏನು ಅಂದರೆ, ನೀವು ನಿಮ್ಮ ಗೋಲ್ಸು ಈ ಥರ ಮಾಡ್ತೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಪ್ರೋಗ್ರೆಸ್ನು ಯಾರ ಹತ್ರ ಆದರೂ ಒಬ್ಬರ ಹತ್ರ ಶೇರ್ ಮಾಡ್ಕೋಬೇಕು. ಇಟ್ ಮೈಟ್ ಬಿ ಯುವರ್ ಫ್ರೆಂಡ್ಸ್, ಫ್ಯಾಮ್ಲಿ, ಕ್ಲೋಸ್ ಫ್ರೆಂಡ್ಸು, ಇಲ್ಲ ಕೋಚು, ಮೆಂಟರು, ನಿಮ್ಮ ಟ್ರೈನ್ ಮಾಡ್ತಿರುವಂಥವ್ರು, ಇಲ್ಲಾಂದರೆ ನೀವು ವಾಟ್ಸಪ್ ಗ್ರೂಪಲ್ಲಿ ಫ್ರೆಂಡ್ಸ್ ಜೊತೆನೋ ಯಾರ ಹತ್ರ ಆದರೂ ಒಬ್ಬರ ಜೊತೆ ನನ್ನ ಗೋಲ್ಸ್ ಇದು, ನಾನು ಇದಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೊಳೋದು. ಸೊ ದಟ್ ದೇ ಕೀಪ್ ಯು ಅಕೌಂಟಬಲ್ ಅನ್ನೋ ಥರ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ, ನಂಬುವಂಥ ದೋಸ್ತು ಯಾರಾದರೂ, ಅವ್ರ ಹತ್ರ ಇಟ್ಕೊಳ್ಳೋದು. ಲೈಕ್ ಮಾಡಿದ್ದೀರ ಅಂದರೆ ಯು ವಿಲ್ ಬಿ ಓಕೆ, ಇವನು ಮಾತು ಮೇಲೆ ನಿಂತ್ಕೊಂತ, ಇಲ್ಲ ಅಂದರೆ ಟೋಪಿ ಆಗಿಬಿಟ್ಟು ಓಕೆ ಇವನೊಬ್ಬ ಮಾತು ಮೇಲೆ ನಿಂತ್ಕೊಳ್ದಿರ ಇರುವಂಥ ವ್ಯಕ್ತಿ ಅಂತ ಮುದ್ರೆ ಸೀಲ್ ಆಗಿಬಿಡ್ತಾರೆ ಈ ಥರ. ಸೊ ಇದು ಸ್ವಲ್ಪ ಕಷ್ಟನೇ, ಬಟ್ ಮಾಡಿದ್ದೀರ ಅಂದರೆ ದೇ ಕೀಪ್ ಯು ಅಕೌಂಟಬಲ್. ಓಕೆ, ನಾನು ಅವ್ರಿಗೆ ಹೇಳಿದ್ದೀನಲ್ಲ ಮಾಡ್ತೀನಿ ಅನ್ನೋ ಇದರಲ್ಲಾದರೂ ಮಾಡ್ತಾ ಇರ್ತೀರಲ್ಲ. ಇಲ್ಲಾಂದರೆ ಒಂದು ವಿಷಯ ನೀವು ಪದೇ ಹೇಳ್ತಾ ಇದ್ದೀರಾ, ಅದನ್ನು ಪ್ರೋಗ್ರೆಸ್ ಒಬ್ಬರ ಹತ್ರ ಶೇರ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದನ್ನು ನೀವು ಪ್ರತಿದಿನ ಮಾಡೋ ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ. ಸೊ ನಂಬರ್ 2 ಅಕೌಂಟಬಿಲಿಟಿ ಸಿಸ್ಟಮ್. ಓಕೆ, ನಂಬರ್ 3 ಟ್ರ್ಯಾಕಿಂಗ್ ಸಿಸ್ಟಮ್. ಇದು ತುಂಬ ಇಂಪಾರ್ಟೆಂಟ್ ಕಣ್ರಿ. ಯಾಕಂದರೆ ನೀವು ಒಂದು ವಿಷಯದ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ರಿಸಲ್ಟು ಸ್ವಲ್ಪ ಬರ್ತಾ ಇದೆ, ಇಲ್ಲ ಅಂದರೂ ಪರವಾಗಿಲ್ಲ,
ಬಟ್ ನೀವು ಆ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಬೇಕು. ಓಕೆ, ನಾನು ಇಷ್ಟಿಷ್ಟು ಮಾಡ್ತಾಯಿದ್ದೀನಿ, ಇಷ್ಟೊತ್ತು ಮಾಡ್ತಾಯಿದ್ದೀನಿ, ನನಗೆ ಇಷ್ಟೊಂದು ಇದು ನಾಲೆಜ್ ಏನಾಗಿದೆ ಈ ಥರ. ಅದರ ಸ್ವಲ್ಪ ಆದರೂ ಆ ಪ್ರೋಗ್ರೆಸ್ನ ನೀವು ಟ್ರ್ಯಾಕ್ ಮಾಡಿದ್ರೇ ನೀವು ಅದರಲ್ಲಿ ಕನ್ಸಿಸ್ಟೆಂಟಾಗಿ ಇರೋದಕ್ಕೆ ಸಾಧ್ಯ. ಲೈಕ್ ನೀವು ಒಂದು ದಿನದಲ್ಲಿ ಎಷ್ಟು ಕಿಲೋಮೀಟ್ರ್ ರನ್ ಮಾಡಿದ್ದೀರಾ, ನೆಕ್ಸ್ಟ್ ಡೇ ಎಷ್ಟು ಕಿಲೋಮೀಟ್ರ್ ಮಾಡಿದ್ದೀರಾ, ಆ ಥರ ವೀಕ್ ಪೂರ್ತಿ ಎಷ್ಟು ಮಾಡಿದ್ದೀರಾ ಅನ್ನೋದು. ಆ್ಯಂಡ್ ಆಲ್ಸೋ ನೀವು ಲೈಕ್ ಹೌ ಡು ಐ ಸೇ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಬೇಕು. ಲೈಕ್ ಆ ಗೋಲಲ್ಲಿ ಎಷ್ಟು ಅವರ್ಸ್ ಸ್ಪೆಂಡ್ ಮಾಡಿದ್ದೀರಾ, ಎಷ್ಟು ಸಲ ರಿಪೀಟ್ ಮಾಡಿದ್ದೀರಾ, ಎಷ್ಟು ಪ್ರೋಗ್ರೆಸ್ ಬಂದಿದೆ, ಎಷ್ಟು ರಿಸಲ್ಟ್ ಕೊಡ್ತಿದೆ, ನೀವು ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡ್ತೀರಾ, ಈ ಥರ ನೀವು ಪ್ರತಿಯೊಂದು ಆ ವಿಷಯಕ್ಕೋಸ್ಕರ ಏನೇನು ಮಾಡ್ತೀರೋ ಅದನ್ನೆಲ್ಲನೂ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡೋದ್ರ ಮೂಲಕ ಫ್ಯಾಕ್ಟ್ ಲೈಕ್ ಟ್ರ್ಯಾಕ್ ಮಾಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಅದರ ಮೇಲೆ. ಓಕೆ, ನೆಕ್ಸ್ಟ್ ಡೇ ಇನ್ನೇನು ಮಾಡಬೇಕು, ಅದರ ಮೇಲೆ ಎಲ್ಲಿ ನಾನು ಇಂಪ್ರೂವ್ ಮಾಡ್ಕೋಬೋದು, ಎಲ್ಲೆಲ್ಲಿ ನಾನು ಅಡ್ಜಸ್ಟ್ ಆಗಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ್ದನ್ನ ಬಿಡಬೇಕು, ಈ ಥರ ಕಂಪ್ಲೀಟ್ ಐಡಿಯಾ ನಿಮಗೆ ಬರುತ್ತೆ. ನಿಮ್ಮ ಐಡಿಯಾ ಎಷ್ಟು ಕ್ಲಿಯರ್ ಆಗಿದ್ದರೆ ನೀವು ಅದ್ರ ಮೇಲೆ ಅಷ್ಟೇ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತೀರ. ಸೊ ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ಆ ಪ್ರೋಗ್ರೆಸ್ ನೀವು ಮಾಡುವಂಥ ಪ್ರತಿಯೊಂದು ವಿಷಯನೂ ಪ್ರೋಗ್ರೆಸ್ ಮಾಡಿ. ಎಷ್ಟು ಗಂಟೆ ಅದರಲ್ಲಿ ವರ್ಕ್ ಮಾಡ್ತಿದ್ದೀರಾ, ಎಷ್ಟು ರಿಸಲ್ಟ್ ಅದರಿಂದ ಬರ್ತಿದೆ, ಎಷ್ಟು ಟೈಮ್ ಅದನ್ನು ಮಾಡ್ತಾ ಇದ್ದೀರಾ, ಈ ಥರ ಕಂಪ್ಲೀಟಾಗಿ ನೀವು ಅದರ ಮೇಲೆ ಏನೇನು ವರ್ಕ್ ಮಾಡ್ತೀರೋ ಅದನ್ನು ಒಂದು ಗೂಗಲ್ ಶೀಟಲ್ಲೋ, ಒಂದು ಬುಕ್ಕಲ್ಲೋ, ಇಲ್ಲ ಒಂದು ಟು ಡೂಸಲ್ಲೋ, ಲಿಸ್ಟಲ್ಲೋ, ಏನು ಥರಲ್ಲೂ ಆದರೂ ಒಂದರಲ್ಲಿ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಟ್ರ್ಯಾಕ್ ಮಾಡ್ತಾ ಬರ್ರಿ. ಸೊ ದಟ್ ನಿಮ್ಗೊಂದು ಐಡಿಯಾ ಇರುತ್ತೆ, ಎಲ್ಲಿ ಸ್ಟಾರ್ಟ್ ಮಾಡಿದೆ, ಎಲ್ಲೂ ಹೋಗ್ತಿದೆ, ಎಲ್ಲೂವರೆಗೂ ಹೋಗುತ್ತೆ ಅನ್ನೋ ಪ್ಲ್ಯಾನು ನಿಮಗಿರುತ್ತೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಫೈನಲಿ ನಂಬರ್ 4, ಈ ನಂಬರ್ 4 ಏನಪ್ಪ ಅಂದರೆ ಟೈಮ್ ಬ್ಲಾಕಿಂಗ್ ಸಿಸ್ಟಮ್. ಓಕೆ, ಈ ಟೈಮ್ ಬ್ಲಾಕಿಂಗ್ ಸಿಸ್ಟಮ್ಮು ಸಿಂಪಲ್ಲು ಬಟ್ ತುಂಬ ಎಫೆಕ್ಟಿವ್. ಇದನ್ನು ತುಂಬ ಯೂಸ್ ಮಾಡ್ತಾಯಿದ್ದೀನಿ ಈ ಸೆಂಟೆನ್ಸು. ಬೈ ದ ವೇ, ನೀವೇನಾದರೂ ನಾನು ಮುಂದೆ ಹ್ಯಾಬಿಟ್ಸು ವೀಡಿಯೋಸ್ ಏನಾದರೂ ನೋಡಿದರೆ ಅದರಲ್ಲಿ ನಾನೊಂದು ಟ್ರಿಕ್ ಹೇಳಿರ್ತೀನಿ, ಟಿಪ್ಪೋ ವಾಟ್ ಎವರ್ ಇಟ್ ಈಸ್ ಹೇಳಿರ್ತೀನಿ. ಲೈಕ್ 1 ಸ್ಪೇಸ್ 1 ಯೂಸ್ ಅನ್ನೋ ಥರ. ನಾನು ಓಕೆ ಈ ಪ್ಲೇಸಲ್ಲಿ ಕುತ್ಕೊಂಡಿದ್ದೀನ, ಈ ವರ್ಕ್ ಮಾಡ್ತೀನಿ, ಈ ಪ್ಲೇಸಲ್ಲಿ ಕುತ್ಕೊಂಡಿದ್ದೀನ, ಈ ವರ್ಕ್ ಮಾಡ್ತೀನಿ ಅಂತ 1 ಸ್ಪೇಸ್ 1 ವರ್ಕ್ ಥರ. ಈ ಜಾಗದಲ್ಲಿ ಕುತ್ಕೊಂಡ್ರೆ ಓಕೆ ಈ ಜಾಗ ಅನ್ನೋದು ಬುಕ್ ಓದೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ, ಈ ಜಾಗ ಅನ್ನೋದು ಮೊಬೈಲ್ ಯೂಸ್ ಮಾಡೋದಕ್ಕೆ ಮಾತ್ರ ಕುತ್ಕೊತೀನಿ, ಬೆಡ್ ಅನ್ನೋದು ಮಲ್ಗೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಈ ಥರ ಒಂದೊಂದು ಪ್ಲೇಸ್ಗೆ ಒಂದೊಂದು ಸ್ಪೇಸ್ ಕೊಡ್ತೀರ. ಆ ಥರ ಅದೇ ಥರನೇ ಈ ಟೈಮ್ ಬ್ಲಾಕಿಂಗ್ ಸಿಸ್ಟಮು ವರ್ಕ್ ಆಗುತ್ತೆ. ನೀವು ಒನ್ ಡೇ ಅಲ್ಲಿ ಓಕೆ ಈ ಟೈಮ್ಗೆ ಈ ವರ್ಕ್ನ ಮಾಡ್ತೀನಿ, ಈ ಟೈಮ್ನ ಈ ವರ್ಕ್ಗೆ ಯೂಸ್ ಮಾಡ್ತೀನಿ. ಲೈಕ್ ಸಬ್ಜೆಕ್ಟ್ ಈ ಟೈಮ್ಗೆ ಈ ಸಬ್ಜೆಕ್ಟ್ ಇರುತ್ತೆ ಅಂತೀವಲ್ಲ, ಆ ಥರ ಟೈಮ್ ಬ್ಲಾಕ್ ಮಾಡಿಬಿಡಿ. ಡೇಯಲ್ಲಿ ಏನೇನೋ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ ಅಂತಲೇ ಗೊತ್ತಿಲ್ದಿರ, ಯಾರ್ಯಾರಿಗೋಸ್ಕರನೋ ಏನೇನೋ ಮಾಡ್ತೀರಾ, ಸಂಬಂಧ ಇಲ್ದಿರಾನೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ಇನ್ ದಟ್ ಪರ್ಟಿಕ್ಯುಲರ್ ಡೇ 24 ಅವರ್ಸಲ್ಲಿ 2 ಅವರ್ಸು ನಿಮ್ಮ ಗೋಲ್ಗೋಸ್ಕರ. ಈ 2 ಅವರ್ಸು ಐ ಬ್ಲಾಕ್ಡ್ ಇಟ್ ಫಾರ್ ಮೈ ಗೋಲ್. ಆ ಏನೇ ಆಗಲಿ ಆ 2 ಅವರ್ಸ್ ಮಾತ್ರ ನಿಮ್ಮ ಗೋಲ್ಗೋಸ್ಕರ ವರ್ಕ್ ಮಾಡಿ. ಇಟ್ಸ್ ಲೈಕ್ ಯು ವರ್ಕಿಂಗ್ ಫಾರ್ ಯೋರ್ ಸೆಲ್ಫ್. ಬಿಲೀವ್ ಮೀ, ನೀವು ಆ ಅವರ್ಸ್ ಎಲ್ಲ ಎಷ್ಟೋ ವೇಸ್ಟ್ ಮಾಡೋದು ಮ್ಯಾಟ್ರ್ ಅಲ್ಲ, ಬಟ್ ಆ 2 ಅವರ್ಸು ವರ್ಕ್ ಮಾಡ್ತೀರಲ್ಲ, ದಟ್ಸ್ ಮೋರ್ ವ್ಯಾಲ್ಯೂಬಲ್ ದೆನ್ ವಾಟ್ ಎವರ್ ಯು ಡನ್ ಇನ್ ದಟ್ ಡೇ. ಇದು ತುಂಬ ಯೂಸ್ ಆಗುತ್ತೆ, ಡೆಫಿನೆಟ್ಲಿ ಯೂಸ್ ಮಾಡಿ. ಲೈಕ್ ಈ ಟೈಮ್ಗೆ ಈ ವರ್ಕು, ಈ ಗೋಲ್ ಮೇಲೆ ವರ್ಕ್ ಮಾಡ್ತೀನಿ, ಈ ಟೈಮ್ಗೆ ಈ ಗೋಲ್ ಮೇಲೆ ವರ್ಕ್ ಮಾಡ್ತೀನಿ ಅಂತ ಒಂದು 2 ಅವರ್ಸು 1 ಅವರು ಆ ಗೋಲ್ ಮೇಲೆ ಪ್ರತಿದಿನ ಸ್ಪೆಂಡ್ ಮಾಡಿ. ಇಟ್ ಗಿವ್ಸ್ ಮೋರ್ ವ್ಯಾಲ್ಯೂಬಲ್ ಥಿಂಗ್ ಮೋರ್ ದೆನ್ ಯು ಥಿಂಕ್. ಮುಗೀತು, 4 ಮುಗೀತು ಅಲ್ಲ. ದೆನ್ ವಾಟ್? ಓಕೆ, ಈ 4ಅಲ್ಲಿ ಯಾವುದಾದ್ರೂ ಒಂದು ನೀವು ನಿಮ್ಮ ಡೈಲಿ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂದರೆ ಐ ಆಮ್ ಪ್ರಿಟಿ ಶೋರ್ ಅಬೌಟ್ ದಟ್ ನಿಮ್ಗೆ ಎಷ್ಟು ದಿನದಿಂದ ಬರ್ದಿರ ಇರುವಂಥ ರಿಸಲ್ಟು, ಪ್ರೋಗ್ರೆಸ್ಸು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಗದು ಕಾಣಿಸ್ಕೊಳ್ಳುತ್ತೆ. ಯಾವುದಾದ್ರೂ ಒಂದು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ, 4 ಸಹ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂದರೆ ಯು ವಿಲ್ ಡೆಫಿನೆಟ್ಲಿ ಅಚೀವ್ ದಟ್ ಗೋಲ್. ಎಸ್. ಆ್ಯಂಡ್ क्या सोचता है भाई, कुछ करो करके मर जाए वो ज़िंदगी में क्या है भाई, ऐसे टाइम क्यों वेस्ट करता है. ಲೈಕ್ ನಾನು ಹಿಂದಿ ಮಾತಾಡ್ತಿದ್ದೀನಲ್ಲ, ದಟ್ಸ್ ವೆರಿ ಗುಡ್. ಕುಚ್ ಕರೋ ವೈ, ಯಾಕಂದರೆ ಹಿಂದಿ ಕಲಿತಾ ಇದ್ದೀನಿ ಗುರು. ಓಕೆ, ಸಿ ಯು, ಟಾಟಾ, ಕಲ್ ದೇಖುಂಗೆ, ಚಲ್ ಬಾಯ್.